ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ಲು ಒಂದು ಸೂಪರಾಗಿರುವ ಸಣ್ಣ ಈರುಳ್ಳಿಯಲ್ಲಿ ಗೊಜ್ಜು ಮಾಡಿ ತೋರಿಸ್ತೀನಿ. ಚಪಾತಿಗೆ, ರೈಸ್ಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಹೇಳ್ಕೊಡ್ತೀನಿ. ಮತ್ತು ಸಣ್ಣ ಈರುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಅದು ನೀವು ಮಧ್ಯೆ ಮಧ್ಯೆ ಒಂದು ವೀಕ್ಲಿ ಒನ್ಸ್ ಆದರೂ ಅದನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಈರುಳ್ಳಿ ಗೊಜ್ಜು ರೆಡಿ ಆಗಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸಣ್ಣ ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಬಿಡಿಸ್ಕೊಂಬಿಟ್ಟು ಆಫ್ ಆಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಅರ್ಧ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ನಾನೊಂದು 1/4 kg ಅಷ್ಟು ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿನ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಆ ಸಣ್ಣ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು. ಇದರಲ್ಲಿ ನೋಡಿ, ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಎಣ್ಣೆ ಬಿಸಿ ಆಯಿತು. ಸಣ್ಣ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಬೇಕು. ಅದರದ್ದು ಕಲರ್ ಚೇಂಜ್ ಆಗುತ್ತೆ, ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಆ ಒಂದು ಸ್ಟೇಜನ್ನ ನೋಡ್ಕೊಳ್ತಾ ಇರಬೇಕು, ಆಯಿತಾ. ಓಪನ್ ಮಾಡಿನೇ ಅದನ್ನು ಫ್ರೈ ಮಾಡಿ, ಆಗ ನೀರಿನ ಅಂಶ ಎಲ್ಲ ಒಟ್ಟೋಗುತ್ತೆ. ಅದಕ್ಕೆ ನೋಡಿ ಕಲರ್ ಚೇಂಜ್ ಆಯಿತು ನೋಡಿ. ಈ ಟೈಮಲ್ಲಿ ಒಂದು 2-3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದು ಕೂಡ ಇದರಲ್ಲಿ ಬಾಡ್ತಾ ಇರಲಿ. ಇದಾದಮೇಲೆ ನೋಡಿ ಕಲರ್ ಹೆಂಗೆ, ಈರುಳ್ಳಿ ಕಲರ್ ಹೆಂಗೆ ಚೇಂಜ್ ಆಗಿದೆ ನೋಡಿ. ಈಗ 1 ಸ್ಪೂನು ಅಚ್ಕಾರದ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಆಮೇಲೆ ಒಂದು 1/4 ಸ್ಪೂನು ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್. ಅದಾದಮೇಲೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು, ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಮೇಲೆ ಇಂಗು, ಇದನ್ನು ಸ್ವಲ್ಪ ಹಾಕಿ, ಆಯಿತಾ. ಟೇಸ್ಟಿಗೆ, ಅದು ವಾಸನೆಗೆ, ಟೇಸ್ಟಿಗೆ. ಈಗ 1 ನಿಂಬೆಹಣ್ಣಿನ ಗಾತ್ರದಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನ ನೀರಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ಅದರದ್ದು ರಸ ಮಾತ್ರ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಉಪ್ಪು, ಹುಳಿ, ಖಾರ ಎಲ್ಲ ನೋಡ್ಕೊಳ್ಳಿ ನೀವು. ಬೇಕು ಅನಿಸಿದ್ರೆ ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದಕ್ಕೆ, ಆಯಿತಾ. ಸ್ವಲ್ಪ ಒಂದು 1/4 ಲೋಟ ನೀರು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರುವಾಗ ಮುಚ್ಚಿಡಿ. ಒಂದು 2 ನಿಮಿಷ ಅಷ್ಟೇ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಎಣ್ಣೆ ಎಲ್ಲ ಬಿಟ್ಕೊಳ್ತು ಅಂತಂದರೆ ನಮ್ಮದು ಸಣ್ಣ ಈರುಳ್ಳಿದು ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ನಾನು ಇದು 3ನೇದು ಸಣ್ಣ ಈರುಳ್ಳಿ ಗೊಜ್ಜು ಮಾಡ್ತಾ ಇರೋದು. 3 ಥರನೂ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಆಮೇಲೆ ಬೇರೆ ಬಾಣಲಿ ಒಂದು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನೀವು ಮನೇಲಿ ಉಪಯೋಗಿಸೋಂಥ ಎಣ್ಣೆನೇ ಹಾಕ್ಬಿಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಆ ಒಗ್ಗರಣೆನ ಈ ಸಾರಿಗೆ ಹಾಕಬೇಕು. ಇದು ಫ್ರೈ ಆದಮೇಲೆ ಸಾರಿಗೆ ಹಾಕಬೇಕು. ಸಾರೆಲ್ಲ ಗೊಜ್ಜಿಗೆ, ಈರುಳ್ಳಿ ಗೊಜ್ಜಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ಬಿಸಿ ಅನ್ನಕ್ಕಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ. ಯಾವ ಸಾರು ಬೇಡ, ಏನೂ ಬೇಡ, ಈಸಿಯಾಗಿ ಮಾಡೋವಂಥದ್ದು, ಬೇಗ ಆಗುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು. ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸಣ್ಣ ಈರುಳ್ಳಿದು 3 ಥರ ಗೊಜ್ಜು ಮಾಡಿದ್ದೀನಿ, 3 ಸೂಪರಾಗಿ ಬರುತ್ತೆ. ನೀವು ಚೆಕ್ ಮಾಡಿ ಅದನ್ನು ಮಾಡಿ, ಆಯಿತಾ. ನೋಡಿ ಸರ್ವ್ ಮಾಡಿ, ಚಪಾತಿ ಏನಾದರೂ ಇದರ ಜೊತೆಗೆ ಚೆಂದ ತಿನ್ನಿ. ಆ ಆನಿಯನ್ದು ಆ ಫ್ಲೇವರೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಟ್ರೈ ಮಾಡಬೇಕು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.